Hello everybody, welcome to this course on tribal society, and this particular course has 3 units, that is concepts and categories related to tribal society, changes and developmental issues related to tribal society, and in unit 3 we have studying tribes. So already the first and the second unit have already been covered. So students, those who have still not watched those videos can kindly do watch those videos. And in unit 3, we will be discussing today exclusively on fieldwork. What is the significance of fieldwork? What are the ethics of fieldwork? As you all know, you cannot study tribes without fieldwork. ಸೊ ಕ್ಷೇತ್ರ ಅಧ್ಯಯನ ಅಂದ್ರೆ ಏನು, ಕ್ಷೇತ್ರ ಅಧ್ಯಯನದ ಮಹತ್ವ ಏನು, ಬುಡಕಟ್ಟು ಸಮೂಹಗಳನ್ನು ಅಧ್ಯಯನ ಮಾಡಲಿಕ್ಕೆ ಕ್ಷೇತ್ರ ಅಧ್ಯಯನ ನಮಗೆ ಹೇಗೆ ಸಹಾಯ ಆಗ್ಲಿಕ್ಕಿದೆ, ಹಾಗೇನೆ ಬುಡಕಟ್ಟು ಅಧ್ಯಯನಕ್ಕೆ ಸಂಬಂಧಿಸಿದ ಈ ಕ್ಷೇತ್ರ ಅಧ್ಯಯನದ ಎಟಿಕ್ ಮತ್ತು ಎಮಿಕ್ ಪರ್ಸ್ಪೆಕ್ಟಿವ್ಸ್ ಅಂದ್ರೆ ಏನು. So these are the important topics or concepts that we are going to study in this particular session. So we shall start the video. Okay, so first and the foremost, what is field work? So basically, fieldwork plays a very crucial role in studying tribes, providing the researchers with the first-hand experiences and insights into the lives, culture, and social structure of the tribal communities. And the history of significance of fieldwork in studying tribes can be understood through various lenses. ಅಂದ್ರೆ ಬುಡಕಟ್ಟುಗಳನ್ನು ನಾವು ಎಷ್ಟೇ ಪುಸ್ತಕ ರೂಪದಲ್ಲಿ ಅವರ ಬಗ್ಗೆ ತಿಳ್ಕೊಂಡ್ರೂ ಕೂಡ ಕ್ಷೇತ್ರ ಅಧ್ಯಯನದಷ್ಟು ಎಫೆಕ್ಟಿವ್ ಆಗಿ ಅದು ಸಾಧ್ಯ ಆಗ್ಲಿಕ್ಕೆ ಆಗುವುದೇ ಇಲ್ಲ. ಸೊ ಕ್ಷೇತ್ರ ಕಾರ್ಯ ಅಥವಾ ಕ್ಷೇತ್ರ ಅಧ್ಯಯನ ಎಂಬುದು ಬುಡಕಟ್ಟುಗಳ ಅಧ್ಯಯನದಲ್ಲಿ ಮಹತ್ವ ಪಾತ್ರವನ್ನು ವಹಿಸುತ್ತದೆ ಹಾಗೂ ಸಂಶೋಧಕರಿಗೆ ಆ ಬುಡಕಟ್ಟು ಸಮುದಾಯಗಳ ಜೀವನ, ಸಂಸ್ಕೃತಿ, ಅವರ ಸಾಮಾಜಿಕ ರಚನೆಗಳ ಬಗ್ಗೆ ನೇರವಾದ ಅನುಭವ ಮತ್ತು ಒಂದು ಪಕ್ಷಿ ನೋಟವನ್ನು ಅದು ಒದಗಿಸುತ್ತದೆ. ಬುಡಕಟ್ಟುಗಳ ಅಧ್ಯಯನದಲ್ಲಿ ಕ್ಷೇತ್ರ ಕಾರ್ಯ ಅಥವಾ ಕ್ಷೇತ್ರ ಅಧ್ಯಯನ ಇತಿಹಾಸ ಮತ್ತು ಅದರ ಮಹತ್ವವನ್ನು ವಿವಿಧ ಮಸೂರಗಳ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಒಂದು, ಕೊಲೋನಿಯಲ್ ಆಂಥ್ರೋಪಾಲಜಿ, ವಸಾಹತು ಮಾನವಶಾಸ್ತ್ರ ಅಂತ ಹೇಳಿಬಿಟ್ಟು, ಅಂದ್ರೆ ಈ ಫೀಲ್ಡ್ ವರ್ಕ್ ನ ಒಂದು ರೂಪು ಹೇಗೆ ಬಂತು ಈ ಬುಡಕಟ್ಟುಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ಅಂತ ಹೇಳುವಂಥದ್ದು. ಸೊ ಕೊಲೋನಿಯಲ್ ಆಂಥ್ರೋಪಾಲಜಿ ಅಂದ್ರೆ ಡ್ಯೂರಿಂಗ್ ದ colonial era, anthropologists often accompanied explorers, missionaries, or colonial officials to study indigenous people, and their observations were influenced by the colonial context, and the focus was often on understanding and categorizing different cultures. ಸೊ ವಸಾಹತು ಸಾಮ್ರಾಜ್ಯದ ಆ ಹಂತದಲ್ಲಿ ಮಾನವಶಾಸ್ತ್ರದ ಮೂಲಕ ವಸಾಹತುಶಾಹಿ ಯುಗದಲ್ಲಿ ಸ್ಥಳೀಯ ಜನರನ್ನು ಅಧ್ಯಯನ ಮಾಡಲು ಈ ಮಾನವಶಾಸ್ತ್ರಜ್ಞರು ಆಗಾಗ ಈ ಪರಿಶೋಧಕರು ಅಥವಾ ಮಿಷನರೀಸ್ಗಳು ಅಥವಾ ಈ ವಸಾಹತುಶಾಹಿ ಅಧಿಕಾರಿಗಳೊಂದಿಗೆ ಹೋಗ್ತಾ ಇದ್ರು. ಆಗ ಅವರ ಅವಲೋಕನಗಳು ವಸಾಹತುಶಾಹಿ ಸಂದರ್ಭದಿಂದ ಪ್ರಭಾವಿತವಾಗಿದ್ದು ಅಥವಾ ಆ ದೃಷ್ಟಿಕೋನದ ಮೂಲಕ ಅವರು ಅಧ್ಯಯನ ಮಾಡ್ತಿದ್ರು ಅಂತ ಹೇಳ್ಬೋದು. ಮತ್ತು ಈ ಕ್ಷೇತ್ರ ಅಧ್ಯಯನದ ಮೂಲಕ ಬೇಸಿಕ್ ಆಗಿ ಬೇರೆ ಬೇರೆ ಸಂಸ್ಕೃತಿಗಳನ್ನು ಅರ್ಥೈಸಿಕೊಂಡು ವರ್ಗೀಕರಿಸುವುದರ ಮೇಲೆ ಇದು ಪ್ರಮುಖವಾಗಿ ಕೇಂದ್ರೀಕೃತವಾಗಿತ್ತು. ಉದಾಹರಣೆ, ನೀವು ನಮ್ಮ ದೇಶದಲ್ಲೂ ಕೂಡ ಅಷ್ಟೇ ಬುಡಕಟ್ಟುಗಳನ್ನು ಬಹಳಷ್ಟು ಮಾನವಶಾಸ್ತ್ರಜ್ಞರು ಬ್ರಿಟಿಷರ ಸಂದರ್ಭದಲ್ಲಿ ಅಧ್ಯಯನ ಮಾಡ್ಕೊಂಡಿದ್ದಾರೆ. ಸೊ ಇವರು ಅಂದ್ರೆ ಮೇಲ್ಪದರದಲ್ಲಿ ಅರ್ಥ ಮಾಡ್ಕೊಳ್ಳುವಂತ ಯತ್ನ ಮಾಡ್ತಾರೆ. ಸೊ ಅಲ್ಲಿನ ಬ್ರಿಟಿಷ್ ಅಧಿಕಾರಿಗಳೊಟ್ಟಿಗೆ ಅಥವಾ ಬೇರೆ ಬೇರೆ ರೀತಿಯ ಮಿಷನರೀಸ್ ಜೊತೆ ಹೋಗಿ ಆ ಭಾಗದ ಜನರನ್ನು ಅಧ್ಯಯನ ಮಾಡುವಂತ ಯತ್ನದ ರೂಪವಾಗಿ ಈ ಕೊಲೋನಿಯಲ್ ಆಂಥ್ರೋಪಾಲಜಿಯ ಮೂಲಕ ಕ್ಷೇತ್ರ ಅಧ್ಯಯನ ಬುಡಕಟ್ಟು ಸಮೂಹದವರನ್ನು ಅಧ್ಯಯನ ಮಾಡಲಿಕ್ಕೆ ಆರಂಭಗೊಂಡಿತು. ಹಾಗೆಯೇ early ethnography ಅಂತ ಹೇಳುವಂಥದ್ದು. So in the early 18th and the 19th centuries, anthropologists like Franz Boas and B. Malinowski began emphasizing immersive fieldwork as a method to understand cultures from the insider's perspective. So Malinowski's work in the Trobriand Islands is a landmark example for this. So ಆರಂಭಿಕ ಜನಾಂಗ ಶಾಸ್ತ್ರ ಅಂತ ಹೇಳುವಂತ ಈ ಹಂತದಲ್ಲಿ ಏನಾಯ್ತು, ಈ ನಮ್ಮ ಆಂಥ್ರೋಪಾಲಜಿಸ್ಟ್ಗಳು ಅಥವಾ ಮಾನವಶಾಸ್ತ್ರಜ್ಞರು ಬೇಸಿಕ್ ಆಗಿ ಒಂದು ಸಮುದಾಯವನ್ನು ಅಧ್ಯಯನ ಮಾಡುವಂತ ಮೂಲಭೂತ ಉದ್ದೇಶ ಇಟ್ಟುಕೊಂಡು ಕ್ಷೇತ್ರ ಅಧ್ಯಯನವನ್ನು ಅವರು ಪ್ರಾರಂಭಿಸ್ತಾ ಇದ್ರು ಅಥವಾ ಕ್ಷೇತ್ರ ಅಧ್ಯಯನದಲ್ಲಿ ಅವರು ಪಾಲ್ಗೊಳ್ತಾ ಇದ್ರು. ಇಸ್ ಇಟ್ ಕ್ಲಿಯರ್? ಒಟ್ಟಾರೆಯಾಗಿ ಪರಿಪೂರ್ಣ ರೀತಿಯಲ್ಲಿ ಆ ಒಂದು ಸಮೂಹವನ್ನು ಅಧ್ಯಯನ ಮಾಡ್ಲಿಕ್ಕೆ ಈ ರೀತಿಯಾಗಿ 19ನೇ ಶತಮಾನದ ಕೊನೆಯಲ್ಲಿ ಮತ್ತು 20ನೇ ಶತಮಾನದ ಆರಂಭದಲ್ಲಿ ಫ್ರಾನ್ಸ್ ಬೋಸ್ ಮತ್ತು ಬ್ರೋನಿಸ್ಲಾವ್ ಮ್ಯಾಲಿನೋಸ್ಕಿ ಅಂತಹ ಮಾನವಶಾಸ್ತ್ರಜ್ಞರು ಸಂಸ್ಕೃತಿಗಳನ್ನು ಅಂದ್ರೆ ಬುಡಕಟ್ಟುಗಳ ಸಂಸ್ಕೃತಿಗಳನ್ನು ಒಳಗಿನ ಅಂದ್ರೆ ಒಳಮುಖ ದೃಷ್ಟಿಕೋನದಿಂದ ಅರ್ಥೈಸಿಕೊಳ್ಳುವಂತಹ ವಿಧಾನವಾಗಿ ತಲ್ಲೀನಗೊಳಿಸುವ ಕಾರ್ಯ ಅಥವಾ ಕ್ಷೇತ್ರ ಅಧ್ಯಯನದ ಬಗ್ಗೆ
ಒತ್ತಿ ಹೇಳಲಿಕ್ಕೆ ಪ್ರಾರಂಭಿಸಿದರು. ಟ್ರೋಬ್ರಿಯನ್ ದ್ವೀಪಗಳಲ್ಲಿ ಮ್ಯಾಲಿನೋಸ್ಕಿ ಅವರ ಕೆಲಸ ಅಥವಾ ಅವರ ಅಧ್ಯಯನ ಎಂಬುದೇನಿದೆ ಅದೊಂದು ಒಳ್ಳೆ ರೀತಿ ಬುಡಕಟ್ಟುಗಳನ್ನು ಅಧ್ಯಯನ ಮಾಡಲಿಕ್ಕೆ ಹಾಕಿದಂತ ಒಂದು ಹೆಗ್ಗುರುತು ಅಂತ ನಾವು ಹೇಳಬಹುದು. ಈಗ ಕ್ಷೇತ್ರ ಅಧ್ಯಯನ ಬುಡಕಟ್ಟುಗಳನ್ನು ಅಧ್ಯಯನ ಮಾಡಲಿಕ್ಕೆ ಯಾಕೆ ಮಹತ್ವವನ್ನು ಪಡ್ಕೊಂಡ್ಬಿಟ್ಟಿದೆ? So the fieldwork is of immense significance in studying tribes, providing researchers with the direct immersive experiences in the natural settings of these communities. The unique social structures, cultural practices, and ways of life in tribal societies necessitate a hands-on, on-the-ground approach for a comprehensive understanding, and here are several reasons why fieldwork is crucial in studying tribes. So, ಕ್ಷೇತ್ರ ಅಧ್ಯಯನ ಎಂಬುದು ಬುಡಕಟ್ಟುಗಳನ್ನು ಅಧ್ಯಯನ ಮಾಡುವಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ಸಂಶೋಧಕರಿಗೆ ಆ ಬುಡಕಟ್ಟು ಸಮುದಾಯಗಳ ನೈಸರ್ಗಿಕ ಒಂದು ಹಿನ್ನೆಲೆಯ ನೇರ ತಲ್ಲೀನಗೊಳಿಸುವ ಅನುಭವಗಳನ್ನು ಅದು ಒದಗಿಸುತ್ತದೆ. ಹಾಗೆಯೇ ಬುಡಕಟ್ಟು ಸಮಾಜಗಳಲ್ಲಿನ ವೈಶಿಷ್ಟವಾದ ಸಾಮಾಜಿಕ ರಚನೆಗಳು, ಸಾಂಸ್ಕೃತಿಕ ಆಚರಣೆಗಳು, ಜೀವನ ವಿಧಾನಗಳ ಬಗ್ಗೆ ಸಮಗ್ರ ತಿಳುವಳಿಕೆಗಾಗಿ ಪ್ರಾಯೋಗಿಕವಾಗಿ ಇರುವಂತಹ ಒಂದು ವಿಧಾನದ ಅಗತ್ಯ ಇದೆ. ಅದನ್ನು ಕ್ಷೇತ್ರ ಅಧ್ಯಯನ ನಮಗೆ ಒದಗಿಸಿಕೊಡ್ತದೆ. ಸೊ ಬುಡಕಟ್ಟುಗಳನ್ನು ಅಧ್ಯಯನ ಮಾಡಲು ಈ ಕ್ಷೇತ್ರ ಕಾರ್ಯ ಅಥವಾ ಕ್ಷೇತ್ರ ಅಧ್ಯಯನ ಏಕೆ ನಿರ್ಣಾಯಕವಾಗಿದೆ ಎಂಬುದಕ್ಕೆ ಕಾರಣಗಳು ಇಲ್ಲಿವೆ. ಮೊದಲನೇದಾಗಿ ಕಲ್ಚರಲ್ ಇಮ್ಮರ್ಷನ್, ಸಾಂಸ್ಕೃತಿಕ ಒಳಗೊಳ್ಳುವಿಕೆ. So the fieldwork allows the researchers to immerse themselves in the daily lives of the tribal communities. Living among the people helps us to understand their customs, traditions, languages, and social structures in a more holistic and nuanced manner. ಕ್ಷೇತ್ರ ಅಧ್ಯಯನದಿಂದ ಸಂಶೋಧಕರು ಬುಡಕಟ್ಟು ಸಮುದಾಯಗಳ ದೈನಂದಿನ ಜೀವನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಜನರ ನಡುವೆ ವಾಸಿಸುವುದು, ಅವರ ಪದ್ಧತಿಗಳು, ಸಂಪ್ರದಾಯಗಳು, ಭಾಷೆಗಳು ಮತ್ತು ಸಾಮಾಜಿಕ ರಚನೆಗಳನ್ನು ಹೆಚ್ಚು ಸಮಗ್ರ ಮತ್ತು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಕ್ಷೇತ್ರ ಅಧ್ಯಯನದಿಂದ ಸಾಧ್ಯ. ಎರಡನೇದು ಕಾಂಟೆಕ್ಸ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್. The fieldwork provides a context for understanding cultural practices, observing ceremonies, rituals, and everyday activities firsthand. It allows the researchers to grasp the meanings behind these practices within the cultural context. ಸಂದರ್ಭೋಚಿತ ತಿಳುವಳಿಕೆ. ಈ ಕ್ಷೇತ್ರ ಅಧ್ಯಯನದಿಂದ ಸಾಂಸ್ಕೃತಿಕ ಆಚರಣೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಸಂದರ್ಭವನ್ನು ಇದು ಒದಗಿಸುತ್ತದೆ. ಅವರ ಸಮಾರಂಭ, ಆಚರಣೆ, ದೈನಂದಿನ ಚಟುವಟಿಕೆಗಳನ್ನು ನೇರವಾಗಿ ಗಮನಿಸುವುದರಿಂದ ಸಂಶೋಧಕರು ಸಾಂಸ್ಕೃತಿಕ ಒಂದು ಹಿನ್ನೆಲೆಯಲ್ಲಿ ಈ ಆಚರಣೆಗಳ ಹಿಂದಿನ ಅರ್ಥವನ್ನು ಗ್ರಹಿಸಲು ಈ ಕ್ಷೇತ್ರ ಅಧ್ಯಯನವು ಅನುವು ಮಾಡಿ ಕೊಡ್ತದೆ. ಸೊ ಕಾಂಟೆಕ್ಸ್ಟುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದು ಸಹಾಯಕ ಆಗಿದೆ. ಹಾಗೆಯೇ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್, ಪಾಲ್ಗೊಳ್ಳುವ ಅವಲೋಕನ. So the researchers can engage in participant observation, actively participating in the tribal activities while also observing them. This approach helps to build trust within the community and provides insights that may be missed through more detached methods. ನೋಡಿ, ಒಬ್ಬ ವ್ಯಕ್ತಿ ಕ್ಷೇತ್ರ ಅಧ್ಯಯನ ಮಾಡಿಕೊಳ್ಳುವಾಗ ಅವರಿಗೆ ಆ ಸಮುದಾಯದ ಒಟ್ಟಾರೆ ಆಗಿರುವಂತ ಒಂದು ಸಾಂಸ್ಕೃತಿಕ ಅಥವಾ ಅವರ ದೈನಂದಿನ ದಿನಚರಿಯ ಒಂದು ಹಿನ್ನೆಲೆಯನ್ನು ಪಾಲ್ಗೊಳ್ಳುವ ಮೂಲಕ ಅವಲೋಕನ ಮಾಡುವಂತ ಒಂದು ಅವಕಾಶ ಸಿಗ್ತದೆ. ನೋಡಿ, ನೋಡುವುದಕ್ಕೂ ಅವಲೋಕಿಸುವುದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ನೋಡುವುದಂದ್ರೆ ಎಲ್ಲರೂ ನೋಡುವಾಗೆ ಬರೀ ಕಣ್ಣಿನಲ್ಲಿ ನೋಡುವುದು. ಅವಲೋಕನ ಅಂದ್ರೆ ಹಾಗಲ್ಲ, ಉದ್ದೇಶಪೂರ್ವಕವಾಗಿರುವಂತಹ ವೀಕ್ಷಣೆಯನ್ನು ಅವಲೋಕನ ಅಂತ ಹೇಳುವಂಥದ್ದು. ಸೊ ಈ ಉದ್ದೇಶಪೂರ್ವಕವಾಗಿರುವಂತಹ ಅವಲೋಕನಕ್ಕೆ ಇದು ಕ್ಷೇತ್ರ ಅಧ್ಯಯನ ನಮಗೆ ಅವಕಾಶ ಮಾಡಿ ಕೊಡ್ತದೆ. ಸೊ ಅದೇ ರೀತಿ ಅವರ ಜೊತೆ ಒಟ್ಟಾಗಿ ನಾವು ಕ್ಷೇತ್ರ ಅಧ್ಯಯನದಲ್ಲಿ ಅವರೊಂದಿಗೆ ನಾವು ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಬುಡಕಟ್ಟು ಸಮುದಾಯಗಳ ಒಂದು ರೀತಿಯ ನಂಬಿಕೆಯನ್ನು ಅಂದ್ರೆ ಆ ವಿಶ್ವಾಸವನ್ನು ಗಳಿಸಿಕೊಳ್ಳಿಕ್ಕೆ ಸಂಶೋಧಕರಿಗೆ ಸಾಧ್ಯ ಆಗುತ್ತೆ. ಸೊ ಇನ್ನಷ್ಟು ಹೊಸ ವಿಚಾರಗಳು ಅವರಿಂದ ನಮ್ಗೆ ಕಲೆ ಹಾಕುವಂತ ಪ್ರಯತ್ನ ಮಾಡ್ಲಿಕ್ಕೆ ಈ ಮೂಲಕ ಸಾಧ್ಯ ಆಗುತ್ತೆ. ಹಾಗೆಯೇ ಕಲೆಕ್ಟಿಂಗ್ ಓರಲ್ ಹಿಸ್ಟ್ರೀಸ್. The field work allows the researchers to collect oral histories from tribal members, preserving their narratives, myths, and histories. And this is crucial for understanding the cultural heritage and the worldview of these communities. ಮೌಖಿಕ ಇತಿಹಾಸಗಳನ್ನು ಸಂಗ್ರಹಿಸುವುದು. ಕ್ಷೇತ್ರ ಅಧ್ಯಯನದಿಂದ ಸಂಶೋಧಕರು ಬುಡಕಟ್ಟು ಸದಸ್ಯರಿಂದ ಅವರ ಎಷ್ಟು ಮೌಖಿಕ ಇತಿಹಾಸಗಳನ್ನು ಸಂಗ್ರಹಿಸಲು ಅನುಮತಿ ಕೊಡುತ್ತದೆ. ಹಾಗೂ ಅವರ ನಿರೂಪಣೆಗಳು, ಪುರಾಣಗಳು, ಇತಿಹಾಸಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಈ ಕ್ಷೇತ್ರ ಅಧ್ಯಯನ ಸಂಶೋಧಕನಿಗೆ ಮಾಡಿಕೊಡ್ತದೆ. ಹಾಗೆ ಅಡಾಪ್ಟಬಿಲಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ. Tribes often have unique social structures and ways of life that may not fit neatly into the preconceived academic frameworks.
Fieldwork enables researchers to adapt their methods and theories to reflect better the complexity of the studied communities. ನೋಡಿ, ಈ ಬುಡಕಟ್ಟುಗಳನ್ನು ಅಧ್ಯಯನ ಮಾಡ್ಕೊಳ್ಳಿಕ್ಕೆ ಹೋಗುವಾಗ ಸಂಶೋಧಕನಿಗೆ ಪ್ರಶ್ನಾವಳಿ ಇರ್ಬೋದು, ಅಥವಾ ಭಾಷೆ ಕೆಲವು ಸಲ ತೊಡಕಿದ್ರೆ ಅವರಲ್ಲಿ ಇಂಟರ್ವ್ಯೂ ಮಾಡುವುದಾಗ್ಲಿ, ಇದನ್ನೆಲ್ಲ ಮಾಡ್ಲಿಕ್ಕೆ ಅಸಾಧ್ಯ ಅನಿಸ್ತದೆ. ಆದ್ರೆ ನಾವು ಖುದ್ದಾಗಿ ವೈಯಕ್ತಿಕವಾಗಿ ಕ್ಷೇತ್ರ ಅಧ್ಯಯನದಲ್ಲಿ ಪಾಲ್ಗೊಳ್ಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಬುಡಕಟ್ಟು ಸಮುದಾಯದ ಒಂದು ವಿಶ್ವಾಸಕ್ಕೆ ನಾವು ಪಾತ್ರರಾಗ್ತೇವೆ. ಅದರ ಜೊತೆಯಲ್ಲಿ ಅವರ ವಿಶಿಷ್ಟ ಸಾಮಾಜಿಕ ರಚನೆಗಳು, ಜೀವನ ವಿಧಾನಕ್ಕೆ ಸಂಬಂಧಿಸಿದ ಒಂದು ಆ ಸಂಕೀರ್ಣತೆಯನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡ್ಕೊಳ್ಳಿಕ್ಕೆ ನಮಗೆ ಅನುವು ಮಾಡಿ ಕೊಡ್ತದೆ. ಸೊ ಅಡಾಪ್ಟಬಿಲಿಟಿ ಅಂಡ್ ಫ್ಲೆಕ್ಸಿಬಿಲಿಟಿ ಆಲ್ಸೋ ಇಸ್ ಒನ್ ಆಫ್ ದ ಸಿಗ್ನಿಫಿಕೆಂಟ್ ಆಸ್ಪೆಕ್ಟ್ ಆಫ್ ಫೀಲ್ಡ್ ವರ್ಕ್ ಇನ್ ಸ್ಟಡಿಂಗ್ ಟ್ರೈಬ್ಸ್. Ethical considerations. See, the fieldwork allows researchers to navigate ethical considerations more effectively by being present to address the concerns, build relationships, and to ensure that their work is respectful and collaborative. ಕೆಲವೆಲ್ಲ ಈ ಕ್ಷೇತ್ರ ಅಧ್ಯಯನ ಅಥವಾ ಬುಡಕಟ್ಟುಗಳನ್ನು ಅಧ್ಯಯನ ಮಾಡುವಾಗ ಕೆಲವೆಲ್ಲ ನೈತಿಕ ಪರಿಗಣನೆಗಳಿರ್ತದೆ. ಈಗ ವ್ಯಕ್ತಿಗತವಾಗಿ ಒಬ್ಬ ಸಂಶೋಧಕ ಈ ಬುಡಕಟ್ಟು ಸಮುದಾಯದವರನ್ನು ಕ್ಷೇತ್ರ ಅಧ್ಯಯನ ಮಾಡ್ಲಿಕ್ಕೆ ಅವನು ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಸಮುದಾಯದೊಳಗೆ ಇರುವಂತಹ ಕೆಲವೆಲ್ಲ ಒಂದು ರೀತಿಯ ಒಂದು ಅಪನಂಬಿಕೆಗಳಿರ್ಬೋದು, ಕೆಲವೆಲ್ಲ ಒಂದು ರೀತಿಯ ಅನಿಶ್ಚಿತತೆಗಳಿಗೆ ಸರಿಯಾದ ರೀತಿಯ ಒಂದು ವಿಶ್ವಾಸಾರ್ಹವಾಗಿ ನೈತಿಕ ಪರಿಗಣನೆಗೆ ಪೂರಕವಾಗಿ ತಾನು ಯಾತಕ್ಕೋಸ್ಕರ ಈ ರೀತಿಯ ಒಂದು ಸಂಶೋಧನೆ ಮಾಡ್ತಾ ಇದ್ದೇನೆ ಅಂತ ಹೇಳುವಂತ ಒಂದು ವಿಷಯವನ್ನು ಅವರಿಗೆ ತಲುಪಿಸಿ ಅವರ ವಿಶ್ವಾಸವನ್ನು ಗಳಿಸಲಿಕ್ಕೂ ಕೂಡ ಈ ಮೂಲಕ ಸಾಧ್ಯ ಆಗುತ್ತೆ. ಹಾಗೆಯೇ preserving endangered cultures, very important. For many tribes, particularly those facing globalization and external influences, field work becomes a means of documenting and preserving cultural practices that may be endangered or at risk of disappearing. ಅಳಿವಿನಂಚಿನಲ್ಲಿರುವಂತಹ ಸಂಸ್ಕೃತಿಗಳ ಸಂರಕ್ಷಣೆ, ಇವತ್ತು ಅನೇಕ ಬುಡಕಟ್ಟುಗಳ ಕೆಲವೆಲ್ಲ ವಿಶಿಷ್ಟವಾದ ಸಂಪ್ರದಾಯಗಳು, ಅವರ ಅಳಿವಿನಂಚಿನಲ್ಲಿರುವಂತಹ ಭಾಷೆಗಳು, ಇದೆಲ್ಲ ಸಂರಕ್ಷಣೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ, ಅದು ಎಷ್ಟು ಸಂಶೋಧಕರ ಕ್ಷೇತ್ರ ಅಧ್ಯಯನದ ಒಂದು ಫಲಪ್ರದದಿಂದಾಗಿ ಅಂತ ನಾವು ಹೇಳಬಹುದು. ಹಾಗೆಯೇ ಪಾಲಿಸಿ ಇಂಪ್ಲಿಕೇಶನ್ಸ್. The field work provides a basis for informed policy making by the governments and organizations working with tribal communities. The first-hand knowledge gained through field work can contribute to be more effective and culturally sensitive to developmental initiatives. In summary, fieldwork is essential in the study of tribes as it enables researchers to go beyond the theoretical frameworks, fostering a deep and a nuanced understanding of the cultures, histories, and dynamics of these communities. ಎಷ್ಟೋ ಕೆಲವು ಸಲ ನೀತಿ ನಿರೂಪಣೆ, ಈಗ ಬುಡಕಟ್ಟುಗಳಿಗೆ ಸಂಬಂಧಿಸಿದ ಎಷ್ಟೋ ನೀತಿ ನಿರೂಪಣೆಗಳಿರ್ಬೋದು, ಶಾಸನಗಳಿರ್ಬೋದು, ಅವರಿಗೆ ಸಂಬಂಧಿಸಿದ ಯೋಜನೆಗಳಿರ್ಬೋದು, ಇದೆಲ್ಲ ಅರ್ಥಪೂರ್ಣವಾಗಿ ಯಾವಾಗ ನಮ್ಗೆ ಸಾದರಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಆ ಸಮುದಾಯದ ಬಗ್ಗೆ ಪೂರಕವಾಗಿರುವಂತಹ ಒಂದು ಅಧ್ಯಯನ ಕೈಗೊಂಡಾಗ. ಅದರಲ್ಲೂ ಕೂಡ ಕ್ಷೇತ್ರ ಅಧ್ಯಯನ ಮಾಡಿದಂತಹ ಸಂದರ್ಭದಲ್ಲಿ ಆ ಸಮುದಾಯಕ್ಕೆ ಇರುವಂತಹ ಕೆಲವೆಲ್ಲ ಒಂದು ರೀತಿಯ ದುಮ್ಮಾನಗಳು, ಅವರಿಗೆ ಇರುವಂತಹ ಕೆಲವೆಲ್ಲ ಒಂದು ರೀತಿಯ ಅಡೆತಡೆಗಳು, ಅವರಲ್ಲಿರುವಂತಹ ಕೆಲವೆಲ್ಲ ಸಾಮಾಜಿಕ ಹಿನ್ನಡೆಗಳು, ಇದೆಲ್ಲವನ್ನು ಕೂಡ ನಮಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೂ ಈ ಮೂಲಕ ಪೂರಕವಾಗಿರುವಂತಹ ನೀತಿ ನಿರೂಪಣೆಯನ್ನು ಕೂಡ ಅವರ ಒಳಿತಿಗೋಸ್ಕರ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಒಟ್ಟಾರೆಯಾಗಿ ಹೇಳುವುದಿದ್ರೆ, ಬುಡಕಟ್ಟುಗಳ ಅಧ್ಯಯನಕ್ಕೆ ಸಂಬಂಧಿಸಿದಾಗಿ ಕ್ಷೇತ್ರ ಅಧ್ಯಯನ ಎಂಬುದು ಮಹತ್ವವಾದಂತಹ ಒಂದು ಅಂಶ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಸೊ ಈ ಸಿಗ್ನಿಫಿಕೆನ್ಸ್ ಆಫ್ ಫೀಲ್ಡ್ ವರ್ಕ್ ಇನ್ ಸ್ಟಡಿಂಗ್ ಟ್ರೈಬ್ಸ್ ಎಂಬುದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ವೆಶ್ಚನ್. ಖಂಡಿತ ಪರೀಕ್ಷೆಗೆ ಕೇಳುವಾಗ ನೀವು ಈ ಪಾಯಿಂಟ್ಸ್ ಇಟ್ಕೊಂಡು ನೀವು ಅದನ್ನು ಡೆವಲಪ್ ಮಾಡಬಹುದು. ಓಕೆ, ನೆಕ್ಸ್ಟ್ ಬರುವಂತದ್ದು ವೆರಿ ಇಂಪಾರ್ಟೆಂಟ್, ಎಥಿಕ್ಸ್ ಇನ್ ಫೀಲ್ಡ್ ವರ್ಕ್. ಕ್ಷೇತ್ರ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿರುವಂತಹ ಕೆಲವೆಲ್ಲ ನೈತಿಕ ಆಯಾಮಗಳು ಏನು? See, the ethics in fieldwork is a critical aspect of social science research, ensuring that researchers conduct their studies in a manner that respects the rights, well-being, and dignity of the individuals and communities they study. The ethical considerations in fieldwork are multifaceted and encompass various aspects of the research process. Here are the key ethical principles in the context of fieldwork. ಸೊ ಕ್ಷೇತ್ರ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಕೆಲವೆಲ್ಲ ಒಂದು ರೀತಿಯ ನೈತಿಕ ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಸೊ ಅದು ಯಾವುವು ಅಂತ ಹೇಳುವಂತದನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡುವ.
ಮೊದಲನೇದಾಗಿ ಇನ್ಫಾರ್ಮ್ಡ್ ಕನ್ಸೆಂಟ್. So the researchers must obtain informed consent from participants before involving them in the study. This involves clearly explaining the purpose, the procedures, the potential risks and benefits of the research. Informed consent is an ongoing process and participants have the right to withdraw at any time. ತಿಳುವಳಿಕೆಯುಳ್ಳಂತ ಸಮ್ಮತಿ ಅಂದ್ರೆ ನೀವು ಯಾವುದೇ ಒಂದು ಬುಡಕಟ್ಟುಗಳ ಕ್ಷೇತ್ರ ಅಧ್ಯಯನವನ್ನು ಕೈಗೊಳ್ಳುವಂತ ಸಂದರ್ಭದಲ್ಲಿ ಸಂಶೋಧಕರು ಆ ಬುಡಕಟ್ಟು ಅಧ್ಯಯನದಲ್ಲಿ ಅಥವಾ ಕ್ಷೇತ್ರ ಅಧ್ಯಯನದಲ್ಲಿ ಪಾಲ್ಗೊಳ್ಳುವಂತವರಿಗೆ ನೀವು ಒಂದು ರೀತಿ ಅವರ ಒಪ್ಪಿಗೆ ಪಡ್ಕೊಳ್ಬೇಕು. ಒಪ್ಪಿಗೆ ಹೇಗೆ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಬೈ ರೈಟ್ ಆಗಿ ಮಾಡುವುದಲ್ಲ, ಬದಲಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಅಧ್ಯಯನ ಯಾತಕ್ಕೋಸ್ಕರ ಅವರಿಗೆ ಪೂರಕವಾಗಿರ್ತದೆ, ಈ ಅಧ್ಯಯನದ ಉದ್ದೇಶ ಏನು, ಕಾರ್ಯವಿಧಾನಗಳೇನು, ಗೌಪ್ಯತೆಯನ್ನು ನಾವು ಹೇಗೆ ಕಾಪಾಡ್ಕೊಳ್ತೇವೆ, ಅರ್ಥ ಆಯ್ತಲ್ಲ. ಸೊ ಇವೆಲ್ಲವನ್ನು ಕೂಡ ಅವರಿಗೆ ಪೂರ್ವ ಸಮ್ಮತಿಯನ್ನು ಪಡ್ಕೊಂಡು ನಾವು ಕ್ಷೇತ್ರ ಅಧ್ಯಯನದಲ್ಲಿ ಪಾಲ್ಗೊಂಡಾಗ ಅವರಿಗೂ ಕೂಡ ನಮ್ಮ ಈ ಒಂದು ಕೆಲಸದ ಮೇಲೆ ಗೌರವ ಹಾಗೆ ವಿಶ್ವಾಸ ಬರುವಂತದ್ದು. ಎರಡನೇದಾಗಿ ಕಲ್ಚರಲ್ ಸೆನ್ಸಿಟಿವಿಟಿ ಅಂಡ್ ರೆಸ್ಪೆಕ್ಟ್. The researcher should be culturally sensitive and respectful of the local customs, traditions and beliefs of the community they are studying. It is crucial to build rapport and establish trust with participants, recognizing and valuing their perspectives. ನೋಡಿ, ಮನುಷ್ಯ ಸಮಾಜ ತುಂಬಾನೇ ಗತಿಶೀಲವಾಗಿರುವಂತದ್ದು, ಬದಲಾವಣೆಗೆ ಒಳಪಡ್ತದೆ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಪೆಷಲಿ ಈ ನಾವು ಸಮುದಾಯಗಳನ್ನು ಅದರಲ್ಲೂ ಕೂಡ ಬುಡಕಟ್ಟುಗಳನ್ನು ಅಧ್ಯಯನ ಮಾಡ್ಕೊಳ್ಳುವಾಗ ಅವರ ಜೀವನ ವಿಧಾನ, ಅವರ ಸಂಸ್ಕೃತಿ, ಅವರ ಭಾಷೆ, ಅವರ ಪರಂಪರೆ, ಅವರ ಸಂಪ್ರದಾಯಗಳು ಬಹಳಷ್ಟು ಭಿನ್ನತೆಯಿಂದ ಕೂಡಿರ್ತವೆ. ಸಂಶೋಧಕನ ಒಂದು ಹಿನ್ನೆಲೆಗೂ ಅವರ ಒಂದು ಸಾಂಸ್ಕೃತಿಕ ಸಾಮಾಜಿಕ ಹಿನ್ನೆಲೆಗೂ ಅಜಗಜಾಂತರ ವ್ಯತ್ಯಾಸ ಇರಬಹುದು. ಆದರೆ ಯಾವಾಗ್ಲೂ ಕ್ಷೇತ್ರ ಅಧ್ಯಯನದಲ್ಲಿ ತೊಡಗಿರುವಂತಹ ಸಂಶೋಧಕನು ಒಂದು ರೀತಿ ಸಾಂಸ್ಕೃತಿಕ ಸಂವೇದನೆಗೆ ಒಳಪಟ್ಟಿರಬೇಕು. ಅಂದ್ರೆ ಅವರ ಪದ್ಧತಿಗಳು, ಸಂಪ್ರದಾಯಗಳು ಯಾತಕ್ಕೋಸ್ಕರ ಅದು ಮೂಡಿ ಬಂದಿದೆ, ಅವರ ನಂಬಿಕೆಗಳನ್ನು ನಾವು ಗೌರವಿಸಬೇಕು, ಬಾಂಧವ್ಯವನ್ನು ಬೆಳೆಸ್ಕೊಳ್ಬೇಕು, ನಂಬಿಕೆಯನ್ನು ಸ್ಥಾಪಿಸುವ ಮೂಲಕ ನಾವು ಕ್ಷೇತ್ರ ಅಧ್ಯಯನದಲ್ಲಿ ಕೈಗೊಳ್ಬೇಕಾಗುತ್ತೆ. ಸೊ ಈ ರೀತಿಯಾಗಿ ಈ ಸಾಂಸ್ಕೃತಿಕ ಸೂಕ್ಷ್ಮತೆ ಎಂಬುದಿದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್. ಇನ್ನೊಂದು ಗೌಪ್ಯತೆ, ಕಾನ್ಫಿಡೆನ್ಶಿಯಾಲಿಟಿ. So the researchers must ensure the confidentiality of participants' information, and this includes protecting the anonymity of individuals and communities, especially in a small or a close-knit groups where identities might be easily discernible. ಸೊ ಗೌಪ್ಯತೆಯನ್ನು ಕಾಪಾಡ್ಕೊಳ್ಳುವಂಥದ್ದು ರಿಸರ್ಚ್ ಅಂತ ಹೇಳುವಾಗ ಡೆಫಿನೆಟ್ ಆಗಿ ಅಲ್ಲಿ ಗೌಪ್ಯತೆ ಕೂಡ ಬೇಕಾಗುತ್ತೆ. ಹಾಗೇನೆ ಸ್ಪೆಷಲಿ ಫೀಲ್ಡ್ ವರ್ಕ್ ಅಲ್ಲಿ ತೊಡಗಿಸುವಾಗ ಅದರಲ್ಲೂ ಕೂಡ ನಾವು ಬುಡಕಟ್ಟುಗಳ ಆರೋಗ್ಯ ಮತ್ತು ಇನ್ನು ಕೆಲವೆಲ್ಲ ಸೂಕ್ಷ್ಮ ರೀತಿಯ ಆರೋಗ್ಯ ತಪಾಸಣೆಯನ್ನು ಕೈಗೊಳ್ಳುವಂತ ಸಂದರ್ಭದಲ್ಲಿ ನೇರವಾಗಿ ವ್ಯಕ್ತಿಗಳ ಹೆಸರನ್ನು ಉಲ್ಲೇಖಿಸುವುದಾಗ್ಲಿ ಅಥವಾ ಇನ್ನೇನಾದ್ರೂ ಒಂದು ವ್ಯತಿರಿಕ್ತ ಸಂದರ್ಭದಲ್ಲಿ ಅವರು ಅನುಭವಿಸಿದಂತ ಶೋಷಣೆಯನ್ನು ಮುಖತಃ ಎಲ್ಲರೆದುರು ಚರ್ಚಿಸುವಂತ ಆ ಹಿನ್ನೆಲೆಗೆ ನಾವು ಒಳಗಾಗಬಾರದು. ಸೊ ಗೌಪ್ಯತೆ ಅಥವಾ ಆ ಒಂದು ಸೂಕ್ಷ್ಮತೆಯನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ರೀತಿ ಕ್ಷೇತ್ರ ಅಧ್ಯಯನದಲ್ಲಿ ತೊಡಗಬೇಕಾಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹಾಗೆಯೇ ಮಿನಿಮೈಸಿಂಗ್ ಹಾರ್ಮ್. The researchers should strive to minimize any potential harm to the participants, and this includes both physical and psychological harm. Ethical considerations may involve assessing and mitigating risks associated with the research process. ಆದಷ್ಟು ಹಾನಿಯನ್ನು ನಾವು ಮಿತಗೊಳಿಸಬೇಕು ಅಥವಾ ಕಡಿಮೆಗೊಳಿಸಬೇಕು. ಯಾವುದೇ ನಮ್ಮ ಕ್ಷೇತ್ರ ಅಧ್ಯಯನದ ಸಂದರ್ಭದಲ್ಲಿ ಆ ಸಮೂಹಕ್ಕೆ ನಮ್ಮ ಅಧ್ಯಯನದಿಂದಾಗಿ ಯಾವುದೇ ರೀತಿಯ ತೊಂದರೆಗಳು ಆಗದ ರೀತಿಯಲ್ಲಿ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಯಾವುದಾದ್ರು ರಿಸ್ಕ್ ಆಗಿರುವಂತಹ ಕೆಲವೆಲ್ಲ ಒಂದು ಟಾಸ್ಕ್ ಅಥವಾ ಚಟುವಟಿಕೆಗಳಲ್ಲಿ ಅವರನ್ನು ಪಾಲ್ಗೊಳಿಸುವಂತದ್ದು, ಈ ರೀತಿ ಮಾನಸಿಕವಾಗಿಯೂ ದೈಹಿಕವಾಗಿ ಎಲ್ಲೂ ಕೂಡ ಅವರಿಗೆ ಅವರ ಸಮುದಾಯ ಅಥವಾ ಅವರ ಒಂದು ರೀತಿಯ ದೈನಂದಿನ ಬದುಕಿಗೆ ನಮ್ಮ ಸಂಶೋಧನೆಯಿಂದಾಗಿ ಹಾನಿ ಉಂಟಾಗದ ರೀತಿಯಲ್ಲಿ ನಾವು ಜಾಗರೂಕತೆಯನ್ನು ವಹಿಸ್ಕೊಬೇಕು. ಇನ್ನೊಂದು ಪವರ್ ಡೈನಮಿಕ್ಸ್. Acknowledge and address power imbalances between the researchers and participants. Researchers should be aware of their own bias, privilege, and the potential impact of their presence of the community. Strive for a collaborative and equitable relationships. ನೋಡಿ, ಅಧ್ಯಯನ ಅಂತ ಹೋಗುವಾಗ ಕೆಲವರು ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಮಾಡ್ತಾ ಇರ್ಬೋದು, ಇನ್ನು ಕೆಲವರು ಡಾಕ್ಟರಲ್ ರಿಸರ್ಚ್ ಅಲ್ಲಿ ತೊಡಗಿರ್ಬೋದು, ಇನ್ನು ಕೆಲವರು ಏನಾದ್ರೂ ಪ್ರಾಜೆಕ್ಟ್ ಈ ರೀತಿಯಾಗಿ ತೊಡಗಿಸ್ಕೊಂಡಿರ್ಬೋದು. ಈಗ ಆ ಸಮುದಾಯದೊಟ್ಟಿಗೆ ನೀವು ಬೆಸೆದುಕೊಳ್ಳುವಾಗ ಅಲ್ಲಿ ಕೆಲವೆಲ್ಲ, ಈಗ ಅವರು ನಿಮ್ಮನ್ನು ಒಂದು ಏಕವಚನದಲ್ಲಿ ಕರಿಬಹುದು ಅಥವಾ ಅವರು ನಿಮ್ಗೆ ಜನಸಾಮಾನ್ಯರಲ್ಲಿ ಸಿಗುವಂತ ನಿಮಗೆ ಏನು ಗೌರವ ಇದೆ ಅಲ್ಲಿ ಅವರಿಗೆ ಅದು ಆ ಸೂಕ್ಷ್ಮತೆ, ನೀವು ರಿಸರ್ಚ್ ಸ್ಕಾಲರ್ ಆಗಿರ್ಬೋದು ಅಥವಾ ಪ್ರೊಫೆಸರ್ ಆಗಿರ್ಬೋದು ಅಥವಾ ಇನ್ನೇನೋ ಆಗಿರ್ಬೋದು, ಆ ಸೂಕ್ಷ್ಮತೆ ಅವರಿಗೆ ಗೊತ್ತಿರದೇ ಹೋಗಿರ್ತದೆ.
ಸೊ ಅಥವಾ ನಾವು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರ್ಬೋದು, ಸೊ ಅಲ್ಲಿ ಅದನ್ನು ಅಪಹಾಸ್ಯ ಮಾಡುದು. ಸೊ ಈ ಯಾವುದೇ ರೀತಿಯ ಏನ್ ಹೇಳೋದು, ಆ ಒಂದು ಡಿಫ್ರೆನ್ಸಸ್ ಏನಿದೆ ಅಲ್ಲಿ ಅದು ರಿಫ್ಲೆಕ್ಟ್ ಆಗಬಾರ್ದು. ನಮ್ ಏನೇ ಇದ್ರೂ ಕೂಡ ನಮ್ಮ ಕ್ಷೇತ್ರ ಅಧ್ಯಯನ ಸಂದರ್ಭದಲ್ಲಿ ನಾವೊಂದು ಪೂರಕವಾಗಿ ಸಮನ್ವಯವಾಗಿರುವಂತಹ ಸಂಬಂಧದ ಆಧಾರದಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ರಿಸರ್ಚ್ ಅನ್ನು ನಾವು ಕೈಗೊಳ್ಬೇಕಾಗುತ್ತೆ. ಸೊ ಪವರ್ ಡೈನಮಿಕ್ಸ್ ಅನ್ನು ನಾವು ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಸೊ ಎಲ್ಲೂ ಕೂಡ ನಮ್ಮ ಶಕ್ತಿ ಅಥವಾ ನಮ್ಮ ವ್ಯಕ್ತಿತ್ವದ ಒಂದು ಭಾಗ ಆ ರಿಸರ್ಚ್ ನ ಒಂದು ವ್ಯಾಪ್ತಿಯೊಳಗೆ ಬರಬಾರದು ಅಂತ ಇಲ್ಲಿ ನಾವು ಹೇಳುವಂಥದ್ದು. ಸೊ ಪವರ್ ಡೈನಮಿಕ್ಸ್ ಎಂಬುದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇನ್ನೊಂದು ಬೆನಿಫಿಸೆನ್ಸ್. The researcher should aim to maximize the benefits of their research while minimizing potential harm, and this involves considering how the research findings may contribute positively to the well-being of the community studied. So ಯಾವುದೇ ಒಂದು ಈ ರೀತಿಯ ಸಮುದಾಯಗಳನ್ನು, ಬುಡಕಟ್ಟು ಸಮುದಾಯಗಳನ್ನು ಅಧ್ಯಯನ ಮಾಡುವಾಗ ಅಧ್ಯಯನಕಾರನಿಗೆ ಒಂದು ರೀತಿಯ ನೈತಿಕ ಅಂಶ ತನ್ನೊಳಗೆ ಇರಬೇಕಂದ್ರೆ, ನನ್ನ ಈ ಒಂದು ಅಧ್ಯಯನದಿಂದಾಗಿ ಈ ಸಮುದಾಯಕ್ಕೆ ಏನಾದ್ರೂ ಒಂದು ರೀತಿಯ ಸಹಾನುಭೂತಿ ಅಥವಾ ಏನಾದ್ರೂ ಒಂದು ರೀತಿಯ ಬೆನಿಫಿಟ್ ಆಗುವ ರೀತಿಯಲ್ಲಿ ನಮ್ಮ ರಿಸರ್ಚ್ ಉಂಟಾಗಬೇಕು. ಸೊ ಆ ರೀತಿಯ ಒಂದು ನೈತಿಕ ಜವಾಬ್ದಾರಿಯನ್ನು ಕೂಡ ಪ್ರತಿಯೊಬ್ಬ ಸಂಶೋಧಕನು ಹೊರಬೇಕಾಗುತ್ತೆ. ಹಾಗೇನೆ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಅಂಡ್ ಕೊಲಾಬರೇಷನ್. Involve the community in the research process whenever possible. Collaborative approaches can enhance the relevance and validity of the research and contribute to the community empowerment. So ನೀವು ಅಧ್ಯಯನ ಮಾಡುವಾಗಲೂ ಕೂಡ ಆ ಸಮುದಾಯವನ್ನು ನೀವು ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಆಟೋಮೆಟಿಕ್ ಆಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿಗೆ ನಿಮ್ಮ ಒಂದು ಅಧ್ಯಯನದಲ್ಲಿ ಅವರು ಪೂರಕವಾಗಿ ಸ್ಪಂದಿಸ್ತಾರೆ, ಪೂರಕವಾಗಿ ಅವರು ತಮ್ಮ ಒಂದು ರೀತಿಯ ಇನ್ವಾಲ್ವ್ಮೆಂಟ್ ಅನ್ನು ತೋರಿಸ್ತಾರೆ. ಹಾಗೆ ಒಳ್ಳೆ ರೀತಿಯ ಒಂದು ಕೊಲಾಬರೇಟಿವ್ ಅಪ್ರೋಚಸ್ ಅನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ. ಹಾಗೇನೆ ಟ್ರಾನ್ಸ್ಪರೆನ್ಸಿ. Be transparent about the research goals, methods, and potential outcomes. Open communication helps to build trust and ensures that participants have a clear understanding of the research purpose and implications. ಅಲ್ಲಿ ತುಂಬಾನೇ ಟ್ರಾನ್ಸ್ಪರೆನ್ಸಿ ಇರಬೇಕು, ಅಂದ್ರೆ ಪಾರದರ್ಶಕತೆ ಇರಬೇಕು. ನೀವು ಮಾಡುವಂತ ಸಂಶೋಧನೆ ಇರ್ಬೋದು, ಅದರ ಉದ್ದೇಶ, ಅದರ ವಿಧಿವಿಧಾನಗಳು ಇರ್ಬೋದು, ಅದರ ಒಂದು ಪೊಟೆನ್ಶಿಯಲ್ ಔಟ್ಕಮ್ಸ್ ಇರ್ಬೋದು, ಇವೆಲ್ಲವನ್ನು ಕೂಡ ಪಾರದರ್ಶಕತೆಯಿಂದ ಆ ಸಮುದಾಯದ ಬಳಿ ನೀವು ಓಪನ್ ಆಗಿ ಸಂವಾದ ಮಾಡಬಹುದು ಅಥವಾ ಓಪನ್ ಆಗಿ ಡಿಸ್ಕಸ್ ಮಾಡಬಹುದು. ಅದರಿಂದ ಅವರಿಗೆ ಆಗುವಂತ ಪ್ರಯೋಜನ ಏನು. ಸೊ ಇದನ್ನೆಲ್ಲ ಹೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ವಿಶ್ವಾಸವನ್ನು ಗಳಿಸ್ಲಿಕ್ಕೂ ಹಾಗೂ ಅವರು ಕೂಡ ನಮ್ಮ ಸಂಶೋಧನೆಗೆ ಪೂರಕವಾಗಿ ಸ್ಪಂದಿಸುವ ರೀತಿಯಲ್ಲಿ ಅವರು ಕೂಡ ಪಾಲ್ಗೊಳ್ತಾರೆ. ಡೇಟಾ ಹ್ಯಾಂಡ್ಲಿಂಗ್ ಅಂಡ್ ಸ್ಟೋರೇಜ್. Handle the data responsibly, ensuring secure storage and appropriate use. Researchers should have a plan for data retention and disposal, considering the long-term impact of the research on the community. ಈಗ ಬುಡಕಟ್ಟುಗಳನ್ನು ಅಧ್ಯಯನ ಮಾಡುವಾಗ ಅವರಿಂದ ಸಿಕ್ಕಿದಂತ ದತ್ತಾಂಶವನ್ನು ನಾವು ಪೂರಕವಾಗಿ ಆ ದತ್ತಾಂಶಗಳನ್ನು ನೀಟಾಗಿ ನಾವು ಸ್ಟೋರೇಜ್ ಮಾಡ್ಕೊಳ್ಬೇಕು. ಅದು ವಿಡಿಯೋಗ್ರಫಿ ಇರ್ಬೋದು, ಅದು ಡಾಕ್ಯುಮೆಂಟ್ರಿ ಇರ್ಬೋದು, ಅಥವಾ ಬರವಣಿಗೆ ಇರ್ಬೋದು, ರಿಪೋರ್ಟ್ ಇರ್ಬೋದು. ಕಳೆದು ಹೋಯ್ತು ಅಂತ ಹೇಳಿ ಪುನಃ ಅವರನ್ನು ಆ ರೀತಿಯ ಒಂದು ಆ ಸ್ಟ್ರೀನಿಯಸ್ ಟಾಸ್ಕ್ಗೆ ಒಳಪಡಿಸುವುದಲ್ಲ. ಸೊ ಏನೇ ಡೇಟಾ ಮಾಡಿದ್ರು ಕೂಡ ನಾವು ಅವರನ್ನು ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳಬಾರದು. ಎಲ್ಲ ಮಾಹಿತಿಗಳನ್ನು ಕೂಡ ಉತ್ತಮ ರೀತಿಯಲ್ಲಿ ದತ್ತಾಂಶಗಳನ್ನು ನಾವು ಹ್ಯಾಂಡಲ್ ಮಾಡಿ ಸ್ಟೋರ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ರಿಫ್ಲೆಕ್ಷನ್ ಅಂಡ್ ರಿಫ್ಲೆಕ್ಸಿವಿಟಿ. So the researcher should engage in ongoing self-reflection, acknowledging their own biases, assumptions, and potential impact on the research. Reflexivity helps to maintain the ethical standards and ensures a more nuanced understanding of the study context. ಪ್ರತಿಫಲನ. ಸೊ ಸಂಶೋಧಕರು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಸ್ವಯಂ ಪರಿಶೀಲನೆ ಅಥವಾ ಸ್ವಯಂ ರೀತಿಯ ಒಂದು ಪ್ರತಿಫಲನವನ್ನು ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಮ್ಮೆ ಅವರಿಗೆ ಬೇಡದ ರೀತಿಯ ಒಂದು ಬಯಾಸಸ್ ಬರುವಂತದ್ದು, ಕೆಲವು ಸಲ ಅವರದೇ ಆದ ಒಂದು ತಪ್ಪು ಗ್ರಹಿಕೆಗಳು ಬರುವಂತದ್ದು, ಇವೆಲ್ಲ ಕೆಲವು ಸಲ ಸಂಶೋಧನೆ ಮೇಲೆ ಪ್ರಭಾವ ಬೀರಬಹುದು. ಆ ರೀತಿ ಆಗದ ರೀತಿಯಲ್ಲಿ ನಾವೇನ್ ಮಾಡ್ಬೇಕು, ಆ ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಸೆಲ್ಫ್ ರಿಫ್ಲೆಕ್ಸಿವಿಟಿ ಅಥವಾ ರಿಫ್ಲೆಕ್ಷನ್ಗೆ ನಾವು ಒಳಪಡಿಸಬೇಕು. ಇನ್ನೊಂದು ಪಬ್ಲಿಕೇಶನ್ ಅಂಡ್ ಡಿಸೆಮಿನೇಷನ್. Researchers should consider how their findings will be disseminated and how they might impact the studied community. It is important to communicate the results responsibly, avoiding sensationalism and misrepresentation. ಈಗ ಈ ಬುಡಕಟ್ಟುಗಳನ್ನು ಅಧ್ಯಯನ ಮಾಡಿದ ನಂತರ ಕ್ಷೇತ್ರ ಅಧ್ಯಯನದ ಮೂಲಕ
ಪ್ರತಿಯೊಬ್ಬ ಸಂಶೋಧಕನ ಒಂದು ಜವಾಬ್ದಾರಿ ಇದು. ಹೇಗೆ ತನ್ನ ಈ ವರದಿ ಅಥವಾ ತನ್ನ ಈ ಒಂದು ಈ ಸಂಶೋಧನೆಯ ಫಲಿತಾಂಶವನ್ನು ಹೇಗೆ ಅವನು ಅದಕ್ಕೆ ಪೂರಕವಾಗಿ ಅದನ್ನು ಪಬ್ಲಿಕೇಶನ್ ಮಾಡ್ತಾನೆ, ಪ್ರಕಟಣೆ ಮಾಡ್ತಾನೆ, ಅದರ ವರದಿಗಳನ್ನು ಹೇಗೆ ಪ್ರಸರಣ ಮಾಡ್ತಾನೆ, ತುಂಬಾನೇ ಸಂವೇದನಾಶೀಲತೆ ಅಥವಾ ಯಾವುದೇ ತಪ್ಪು ನಿರೂಪಣೆ ಇಲ್ಲದೆ ನಿಗದಿತ ಒಂದು ಇಲಾಖೆ ಇರ್ಬೋದು, ಅಧಿಕಾರಿಗಳಿಗೆ ಅದನ್ನು ಪ್ರಸರಣ ಮಾಡುವುದು, ತುಂಬಾನೇ ಜವಾಬ್ದಾರಿಯಿಂದ ಪ್ರಸರಣ ಮಾಡುವುದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. Then compliance with the institutional review boards. So the researcher should adhere to the ethical guidelines and regulations set up by their institutions and seek approval from institutional review boards when necessary. ಸೊ ಕೆಲವು ಸಲ ಏನಾದ್ರೂ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಗ್ರಾಂಟ್ಗೆ ಆಧಾರದಲ್ಲಿ ಸಂಶೋಧನೆ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಇನ್ಸ್ಟಿಟ್ಯೂಷನಲ್ ರಿವ್ಯೂ ಬೋರ್ಡ್ಸ್ ನ ಒಂದು ಪರ್ಮಿಷನ್ ತೆಕ್ಕೊಂಡು ಅವರ ಅಪ್ರೂವಲ್ ಅನುಮೋದನೆಯನ್ನು ಕಾಲಕ್ಕೆ ತೆಗೆದುಕೊಂಡು ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಅವರು ಕೊಟ್ಟಂತ ಗೈಡ್ ಲೈನ್ಸ್ಗೆ ಅನುಗುಣವಾಗಿ ನಾವು ಈ ದತ್ತಾಂಶಗಳ ಒಂದು ಪ್ರಯೋಗವನ್ನು ಮಾಡಬೇಕಾಗುತ್ತೆ. So adhering to these ethical principles, it will help to ensure that the fieldwork is conducted responsibly with the well-being and rights of the participants at the forefront of the research process. It also contributes to the credibility and integrity of the research findings. ಸಾಂಸ್ಥಿಕ ಪರಿಶೀಲನಾ ಮಂಡಳಿಗಳೊಂದಿಗೆ ಅನುಸರಣೆ. ಆಗ್ಲೇ ಹೇಳಿದಾಗೆ ಯಾರಾದ್ರೂ ಈಗ UGC ಇರ್ಬೋದು ಅಥವಾ ಬೇರೆ ಬೇರೆ ಸರ್ಕಾರದ ಗ್ರಾಂಟ್ಸ್ ಗಳನ್ನು ಅನುದಾನಗಳನ್ನು ಬಳಸಿಕೊಂಡು ಈ ರೀತಿ ರಿಸರ್ಚ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಅದಕ್ಕೆ ಸಂಬಂಧಿಸಿದ ನೈತಿಕ ಮಾರ್ಗಸೂಚಿ ನಿಬಂಧನೆಗಳಿಗೆ ನಾವು ಬದ್ಧರಾಗಿರಬೇಕು. ಇಸ್ ಇಟ್ ಕ್ಲಿಯರ್? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಎಥಿಕ್ಸ್. ಇದೆಲ್ಲ ನಾವು ಕ್ಷೇತ್ರ ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ಇರಬೇಕಾದಂತ ಪ್ರಮುಖವಾಗಿರುವಂತ ಒಂದು ನೈತಿಕ ಅಂಶಗಳು. ನೆಕ್ಸ್ಟ್ ಬರುವಂತದ್ದು ಎಟಿಕ್ ಪರ್ಸ್ಪೆಕ್ಟಿವ್ ಇನ್ ಟ್ರೈಬಲ್ ಸ್ಟಡೀಸ್ ಅಂತ ಹೇಳಿಬಿಟ್ಟು ಬುಡಕಟ್ಟು ಅಧ್ಯಯನಕ್ಕೆ ಸಂಬಂಧಿಸಿದ ಹಾಗೆ ಎಟಿಕ್ ಪರ್ಸ್ಪೆಕ್ಟಿವ್ ಅಥವಾ ಎಟಿಕ್ ದೃಷ್ಟಿಕೋನ. See, the etic perspective in tribal studies involves an outsider's viewpoint where researchers apply external and universal concepts to analyze and understand the cultures and behaviors of tribal communities. It emphasizes an objective and comparative approach aiming to identify patterns, similarities, and differences across various tribal societies. Researchers using an etic perspective might focus on generalizing findings, comparing the tribal cultures with each other or with non-tribal societies. And this approach can be useful for creating broader theories and frameworks that apply across different cultural contexts. For example, an ethics study of tribal kinship systems might involve categorizing and analyzing the kinship structures using terms and concepts familiar to the broader field of anthropology. ಅಂದ್ರೆ ಎಟಿಕ್ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರೆ ಬುಡಕಟ್ಟುಗಳ ಕ್ಷೇತ್ರ ಅಧ್ಯಯನವನ್ನು ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ನಾವು ಹೊರಗಿನವರಾಗಿ ಅಂದ್ರೆ ಹೊರಗಿನ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರನ್ನು ನಾವು ಅವರ ವಿಚಾರಗಳನ್ನು, ಅವರ ಜೀವನ ವಿಧಾನಗಳನ್ನು, ಅವರ ಒಂದು ರೀತಿಯ ಸಾಂಸ್ಥಿಕ ವ್ಯವಸ್ಥೆಗಳನ್ನೆಲ್ಲ ನಾವು ಅಧ್ಯಯನ ಮಾಡುವಂತ ಒಂದು ಹಂತ. ಸೊ ಹಾಗೂ ಇದನ್ನು ಮೇಲ್ಪದರದ ಅಧ್ಯಯನ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಬುಡಕಟ್ಟು ಸಮುದಾಯಗಳ ಈ ಅಧ್ಯಯನಗಳನ್ನು ನಾವು ಮೇಲ್ನೋಟದಲ್ಲಿ ಅಧ್ಯಯನ ಮಾಡಿಕೊಂಡು ನಮ್ಮ ದೃಷ್ಟಿಕೋನದಲ್ಲಿ ಇದ್ದಂತ ಒಂದು ಹತ್ತಿರದ ಬುಡಕಟ್ಟುಗಳಿಗೆ ನಾವು ಹೋಲಿಕೆ ಮಾಡಿ ಇವರಲ್ಲೂ ಹೀಗೆ ಇದೆ ಅಂತ ಹೇಳಿಬಿಟ್ಟು ನಾವು ಅಧ್ಯಯನ ಮಾಡ್ಕೊಳ್ಳುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಇದನ್ನು ನಾವು ಎಟಿಕ್ ಪರ್ಸ್ಪೆಕ್ಟಿವ್ ಇನ್ ಟ್ರೈಬಲ್ ಸ್ಟಡೀಸ್ ಅಂತ ಹೇಳುವಂಥದ್ದು. ಅಥವಾ ಇತರ ಬುಡಕಟ್ಟುಗಳಿಗೆ ಅಲ್ಲದಿದ್ರೂ ಕೂಡ ನಮ್ಮ ಹತ್ತಿರ ಇರುವಂತ ಒಂದು ಸಾಂಸ್ಕೃತಿಕ ಒಂದು ಅಂಶಗಳಿಗೆ ಹೋಲಿಕೆ ಮಾಡಿಕೊಳ್ಳುವಂಥದ್ದು. ಈ ತರ ಇವರಲ್ಲೂ ಇದೆ, ಈ ತರ ನಮ್ಮದ್ರಲ್ಲೂ ಇದೆ ಅಂತ ಹೇಳುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎಟಿಕ್ ಪರ್ಸ್ಪೆಕ್ಟಿವ್ ಇನ್ ಟ್ರೈಬಲ್ ಸ್ಟಡೀಸ್. ಸೊ ಇದು ಬೇಸಿಕ್ ಆಗಿ ಒಂದು ಬುಡಕಟ್ಟು ಸಮುದಾಯವನ್ನು ಮೇಲ್ನೋಟದಲ್ಲಿ ಅಧ್ಯಯನ ಮಾಡಿಕೊಂಡು ಅವರ ಎಲ್ಲ ಅಂಶಗಳನ್ನು ಕೂಡ ಮೇಲ್ಪದರದಲ್ಲಿ ಅಧ್ಯಯನ ಮಾಡಿಕೊಂಡು ಅದನ್ನು ಬೇರೆ ಸಮುದಾಯಗಳಿಗೆ ಹೋಲಿಕೆ ಮಾಡುವಂತ ಒಂದು ಪ್ರಯತ್ನ. ಇದನ್ನೇ ನಾವು ಎಟಿಕ್ ಪರ್ಸ್ಪೆಕ್ಟಿವ್ ಇನ್ ಟ್ರೈಬಲ್ ಸ್ಟಡೀಸ್ ಅಂತ ಹೇಳುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಬುಡಕಟ್ಟು ಅಧ್ಯಯನದಲ್ಲಿ ಎಟಿಕ್ ಪರ್ಸ್ಪೆಕ್ಟಿವ್ ನ ಅಂಶ ಇದನ್ನು ನಾವು ಹಾಗೂ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಅಧ್ಯಯನ ಕೈಗೊಳ್ಳುವಾಗ ಈ ದೃಷ್ಟಿಕೋನದಿಂದ ನಿಮ್ಮ ಸಂಶೋಧನೆಯು ಸಾಮಾನ್ಯೀಕರಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ಅಂದ್ರೆ ಯು ವಿಲ್ ಸ್ಟಾರ್ಟ್ ಜನರಲೈಸಿಂಗ್ ಅಬೌಟ್ issues or you will start generalizing about various aspects. This is the main aspect in etic perspective in tribal studies. Innondu emic perspective in tribal studies anta ide. The emic perspective on the other hand involves an insider's viewpoint
where researchers strive to understand the tribal culture from within. And this approach emphasizes the subjective experiences, meanings, and interpretations of the tribal community members. Researchers using an emic perspective in tribal studies aim to capture the unique cultural nuances, symbols, and values that are meaningful within the specific tribal context. And this approach often involves immersive fieldwork, participant observation, and in-depth interviews to gain insights into the lived experiences of the tribal community. For example, an emic study of tribal rituals might focus on understanding the symbolic meanings attached to each ritual element from the perspective of the tribal community members. ಸೊ ಎಮಿಕ್ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರೆ ಬುಡಕಟ್ಟುಗಳನ್ನು ಅಧ್ಯಯನ ಮಾಡುವಲ್ಲಿ ಇರುವಂತಹ ಇನ್ನೊಂದು ಇದು ದೃಷ್ಟಿಕೋನ. ಇದು ಹೇಗೆ ಅಂತ ಹೇಳಿದ್ರೆ ಆ ಬುಡಕಟ್ಟು ಸಮುದಾಯವನ್ನು ಸಮಗ್ರವಾಗಿ ಅವರ ಪ್ರತಿಯೊಂದು ಅಂಶವನ್ನು ಇಂಚಿಂಚಾಗಿ ಅಧ್ಯಯನ ಮಾಡುವಂತಹ ಒಂದು ಹಂತ. ಸೊ ಈ ಹಂತಕ್ಕೆ ಒಂದು ಸಂಶೋಧಕ ಹೋಗ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಕ್ಷೇತ್ರ ಅಧ್ಯಯನ ಬಹಳಷ್ಟು ಒಂದು ಉತ್ಕೃಷ್ಟ ರೀತಿಯಲ್ಲಿರಬೇಕು. ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಅಥವಾ ಪಾಲ್ಗೊಳ್ಳುವಿಕೆಯ ಅವಲೋಕನ ಕೂಡ ಬಹಳಷ್ಟು ಸುದೀರ್ಘವಾಗಿರಬೇಕು. ಹಾಗೂ ತುಂಬಾ ಆ ಒಂದು ಒಳಗೊಳ್ಳುವಿಕೆಯ ಅಂಶ ಅಂದ್ರೆ ಆ ಬುಡಕಟ್ಟು ಸಮುದಾಯದೊಟ್ಟಿಗೆ ಅವನು ಒಬ್ಬನಾಗಿ ಇರುವಂತ ಒಂದು ಪ್ರಯತ್ನ ಇಲ್ಲಿ ಆಗಬೇಕು. ಆಗ ಮಾತ್ರ ಈ ಎಟಿಕ್ ಪರ್ಸ್ಪೆಕ್ಟಿವ್ ಇಂದ ಈ ಟ್ರೈಬಲ್ ಸ್ಟಡೀಸ್ ಅನ್ನು ಉತ್ಕೃಷ್ಟ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ. ಇಸ್ ಇಟ್ ಕ್ಲಿಯರ್? ಸೊ ಹಾಗೆ ನೋಡಿದ್ರೆ ನಿಜವಾಗಿ ಎಮಿಕ್ ಪರ್ಸ್ಪೆಕ್ಟಿವ್ ನ ಮೂಲಕ ಒಂದು ಬುಡಕಟ್ಟು ಸಮುದಾಯವನ್ನು ಸಮಗ್ರವಾಗಿ ಅಧ್ಯಯನ ಮಾಡ್ಕೊಳ್ಳಿಕ್ಕೆ ಇದು ಸಾಧ್ಯ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಆ ಬುಡಕಟ್ಟು ಸಮುದಾಯಕ್ಕೆ ಇರುವಂತ ಪ್ರತಿಯೊಂದು ಸಿಂಬಾಲಿಕ್ ಮೀನಿಂಗ್ ಇರ್ಬೋದು, ಅವರು ಉಪಯೋಗಿಸುವಂತ ಪ್ರತಿಯೊಂದು ಅಂಶ ಇರ್ಬೋದು, ಸಂಪ್ರದಾಯಗಳ ಹಿನ್ನೆಲೆ ಇರ್ಬೋದು. ಸೊ ಅವರಲ್ಲಿ ಒಬ್ಬನಾಗಿ ಸಂಶೋಧಕನು ಅಧ್ಯಯನ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾನೆ. ಅದನ್ನೇ ನಾವು ಎಮಿಕ್ ಪರ್ಸ್ಪೆಕ್ಟಿವ್ ಇನ್ ಟ್ರೈಬಲ್ ಸ್ಟಡೀಸ್ ಅಂತ ಹೇಳುವಂಥದ್ದು. ಓಕೆ, ಸೊ ಇದು ಈ ಒಂದು ಸೆಷನ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಸೊ ಈ ಕ್ವೆಶ್ಚನ್ಸ್ ನ ಆಧಾರದಲ್ಲಿ ನೀವು ಡೆಫಿನೆಟ್ ಆಗಿ ನಿಮ್ಮ ಉತ್ತರಗಳನ್ನು ಕೂಡ ಸಿದ್ಧಪಡಿಸಬಹುದು. ಸೊ ಇಷ್ಟು ಹೇಳ್ತಾ ಈ ಸೆಷನ್ ಅನ್ನು ಇಲ್ಲೇ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಹ್ಯಾವ್ ಅ ವೆರಿ ವೆರಿ ನೈಸ್ ಡೇ ಅಂಡ್ ಆಲ್ಸೋ ಗುಡ್ ಲಕ್ ಫಾರ್ ಯೋರ್ ಎಕ್ಸಾಮಿನೇಷನ್ಸ್.